ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಈ ರೀತಿಯ ಒಂದು ಕ್ರೋಶೆ ಸ್ಟಿಚ್ ತೋರಿಸ್ತಾ ಇದ್ದೀನಿ. ಕ್ರೋಶೆ ಪ್ಯಾಟರ್ನು, ಶಾಲ್ ಡಿಸೈನು, ಶಾಲ್ ಒಂದು ಮಾಡ್ಬೋದು ಅಥವಾ ಟೇಬಲ್ ಕ್ಲಾತ್ ಮಾಡ್ಬೋದು, ಬೇಬಿ ಬ್ಲ್ಯಾಂಕೆಟ್ ಮಾಡ್ಬೋದು, ಏನಾದ್ರು ಮಾಡ್ಬೋದು, ಟೀಪೈ ಕವರ್ ಮಾಡ್ಬೋದು. ತುಂಬ ಸುಲಭವಾದಂತಹ ಬಿಗಿನರ್ಸ್ ಡಿಸೈನ್ ಇದು. ನೋಡಿ, ಬಾರ್ಡರ್ ಕೂಡ ಎಷ್ಟು ಸ್ಟ್ರೈಟಾಗಿ ಬಂದಿದೆ, ಸ್ಟ್ರೈಟಾಗಿ ಬರುತ್ತೆ. ಇದು ಸ್ವಲ್ಪನೂ ಓರೆ ಹೋಗಲ್ಲ. ಯಾವುದೇ ಆದರೂ ಬಾರ್ಡ್ರ್ ಕರೆಕ್ಟಾಗಿ ಮಾಡಿದರೆ ಚೆನ್ನಾಗಿ ಬರುತ್ತೆ. ಇದಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. 2 ಕಲರಲ್ಲಿ ಮಾಡಿದ್ದೀನಿ ನಾನು. ನೀವು ಬೇಕು ಅಂದರೆ ಸಿಂಗಲ್ ಕಲರಲ್ಲಿ ಮಾಡ್ಕೋಬೋದು. ನೋಡಿ, ಈ ಥರ ಸ್ಟ್ರೈಟಾಗಿ ಬರುತ್ತೆ ಬಾರ್ಡ್ರಲ್ಲಿ, ಸ್ವಲ್ಪನೂ ಜಿಗ್ಜ್ಯಾಗ್ ಬರೋಲ್ಲ. ಡಿಸೈನ್ ಇದು ಜಿಗ್ಜ್ಯಾಗ್ ಡಿಸೈನು, ವಿ ಸ್ಟಿಚ್ಚು, ಆಲ್ಟರ್ನೇಟ್ ವಿ ಸ್ಟಿಚ್ಚು ಅಂತ ಹೇಳ್ಬೋದು ಇದನ್ನು. ನೋಡಿ, ಈ ಥರ ಬರುತ್ತೆ ಜಿಗ್ಜ್ಯಾಗ್ ಆಗಿ. ವಿ 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 ಉಲ್ಟಾ ವಿನೂ ಬರುತ್ತೆ, ಸ್ಟ್ರೈಟ್ ವಿನೂ ಬರುತ್ತೆ. ಇದು ಆ ಥರ ಬಿಗಿನರ್ಸ್ ಡಿಸೈನು. 2 ಕಡೆಯೂ ಒಂದೇ ರೀತಿ ಇರುತ್ತೆ. ತುಂಬ ಸಿಂಪಲ್ಲು, ಬೇಗ ಸ್ಪೀಡ್ ಮಾಡಿ ಆಗುತ್ತೆ. ಈಸಿಯಾಗಿರೋಂತಹ ಡಿಸೈನ್, ಹೆಚ್ಚು ಪ್ರಾಕ್ಟೀಸ್ ಏನು ಬೇಡ. ಹೆಂಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಈಗ ಬೇಸ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಬೇಸ್ ಲೈನು ಚೈನ್ ಹಾಕ್ಕೋಬೇಕು. ಬೇಸ್ ಚೈನು. ಇದಕ್ಕೆ ಸ್ಲಿಪ್ ನಾಟ್ ಮಾಡಿಕೊಂಡು 3 mm ಕ್ರೋಶೆ ಹುಕ್ ತಗೊಂಡಿದ್ದೀನಿ, ಮಾಡ್ತಾಯಿದ್ದೀನಿ ಚೈನು. ಇದಕ್ಕೆ ಬೇಸ್ ಚೈನ್ ಹೆಂಗಿರಬೇಕು ಅಂದರೆ ಕೌಂಟಿಂಗ್ ಇರುತ್ತೆ. ಅಂದರೆ 3 ಮಲ್ಟಿಪಲ್ಸ್ ಪ್ಲಸ್ 2 ಇರಬೇಕು. 3 3 3 3 ಆ ಥರ 3 ಮಲ್ಟಿಪಲ್ಸ್ ಇರಬೇಕು. ಎಷ್ಟಾದರೂ ಅದು ಎಷ್ಟು ಬೇಕೋ ಅಷ್ಟುದ್ದು ಹಾಕಿದ ಮೇಲೆ ಪ್ಲಸ್ 2 ಎಕ್ಸ್ಟ್ರಾ ಹಾಕ್ಕೋಬೇಕು. ಈ ಥರ ಚೈನ್ಗಳನ್ನು ಹಾಕ್ಕೋಬೇಕು. 3 ಮಲ್ಟಿಪಲ್ಸ್ ಚೈನ್ಸ್ 3 6 9 ಎಷ್ಟಾದರೂ ಹಾಕ್ಕೋಬೋದು ನೀವು. ಈಗ ಅಂದರೆ 21 ನೀವು ಹಾಕಿದ್ದೀರಾ ಅಂದರೆ ಪ್ಲಸ್ 2 23 ಹಾಕ್ಕೋಬೇಕು. 30 ಹಾಕಿದ್ದೀರಾ ಅಂದರೆ ಪ್ಲಸ್ 2 32 ಹಾಕ್ಕೋಬೇಕು. ಆ ಥರ 3 ಮಲ್ಟಿಪಲ್ಸ್ ಹಾಕ್ಕೋಬೇಕು, 3 ಟೇಬಲ್. ಮತ್ತು ಅಷ್ಟಾದಮೇಲೆ 2 ಎಕ್ಸ್ಟ್ರಾ ಹಾಕ್ಕೋಬೇಕು. ಈ ಥರ ಫುಲ್ಲು ಚೈನು. ಎಷ್ಟಾಗಲ್ಲ ಬೇಕು ನಿಮಗೆ, ಎಷ್ಟು ಉದ್ದ ಬೇಕು ಅಷ್ಟು ಉದ್ದ, ಶಾಲ್ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಈ ಥರ ಹಾಕ್ಕೊಂಡು ಹೋಗ್ಬೋದು. ನೀವು ಬ್ಯಾಗಿಗೂ ಈ ಸ್ಟಿಚ್ ಮಾಡ್ಕೋಬೋದು, ಬೇಬಿ ಬ್ಲ್ಯಾಂಕೆಟು ಮಾಡ್ಕೋಬೋದು. ನೋಡಿ, ಈ ಥರ 30 ಸ್ಟಿಚ್ ಹಾಕ್ಕೊಂಡಿದ್ದೀನಿ ನಾನು. ಈಗ ಪ್ಲಸ್ 2 32 ಸ್ಟಿಚ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಎಷ್ಟು ಉದ್ದ ಚೈನ್ ಹಾಕ್ಕೊಂಡಿದ್ದೀನಿ. 32 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಇದು ಬೇಸ್ ಚೈನು. ಈಗ ಕ್ರೋಶೆಲಿ ಹುಕ್ಕಲ್ಲಿರುವಂಥ ದಾರ ಲೆಕ್ಕಕ್ಕಿಲ್ಲ. ಅದು ಬಿಟ್ಟು 4th ಚೈನಲ್ಲಿ 1 2 3 4 5 4 ಚೈನಲ್ಲಿ, 4ನೇ ಚೈನಲ್ಲಿ ಈ ಥರ ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. 3 ಚೈನ್ ಬಿಟ್ಟು 4ನೇ ಚೈನಲ್ಲಿ ಮತ್ತು ಒಂದು ಚೈನ್ ಹಾಕ್ಕೊಂಡು ಅದೇ ಚೈನಲ್ಲಿ ಎಲ್ಲಿ ನೀವು ಡಬಲ್ ಕ್ರೋಶೆ ಹಾಕಿದ್ದೀರೋ ಅದೇ ಚೈನಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಮಾಡಬೇಕು. ಆದರೆ ಪೂರ್ತಿ ಅಲ್ಲ. ನೋಡಿ, ಈ ಥರ 3 ಲೂಪ್ಸ್ ಆಯ್ತಲ್ವ. ಡಬಲ್ ಕ್ರೋಶೆ ತಂದು 3 ಲೂಪ್ಸ್ ಆಯಿತು ಕ್ರೋಶೆ ಹುಕ್ಕಲ್ಲಿ. ಫಸ್ಟ್ 2 ಒಂದು ಮಾಡಿ ಸಾಕು. ಇಷ್ಟಲ್ಲಿ ನಿಲ್ಲಿಸ್ಕೋಬೇಕು. ಅಂದರೆ ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ ಹುಕ್ಕಲ್ಲಿ 2 ಲೂಪ್ ಹಾಗೆ ಇರುತ್ತೆ. ಮತ್ತು ದಾರ ತಗೊಂಡು ಕೆಳಗೆ ಒಂದು ಚೈನ್ ಬಿಟ್ಕೋಬೇಕು. ಬೇಸ್ ಚೈನಲ್ಲಿ ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಚೈನಲ್ಲಿ ನೋಡಿ, ಈಗ 4 ಲೂಪ್ ಆಯಿತು ದಾರ ತಂದಾಗ. ಫಸ್ಟ್ 2 ಒಂದು ಮಾಡಿ 3 ಲೂಪ್ ಉಳಿಯುತ್ತೆ. ಮತ್ತು ದಾರ ತಗೊಂಡು ಆ 3ಅನ್ನು ಒಂದು ಮಾಡಿ, ಅಂದರೆ ಕಂಪ್ಲೀಟ್ ಮಾಡಿ. ಅದನ್ನು ಅರ್ಧದಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋದು. ಈಗ ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ಅದರಲ್ಲಿ ಈಗ ಕಂಪ್ಲೀಟ್ ಮಾಡಿರೋ, ಈಗ ಹಾಕಿರೋ ಡಬಲ್ ಕ್ರೋಶೆ ಇದೆಯಲ್ವ, ಅದೇ ಚೈನಲ್ಲಿ ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ನೋಡಿ, ಫಸ್ಟ್ 2 ಲೂಪ್ ಮಾತ್ರ ಒಂದು ಮಾಡ್ಕೊಳ್ಳಿ, 2ನೇದು ಬೇಡ. 2 ಲೂಪ್ ಹಾಗೆ ಇರುತ್ತೆ ಕ್ರೋಶೆ ಹುಕ್ಕಲ್ಲಿ. ನೆಕ್ಸ್ಟು ಒಂದು ಚೈನ್ ಬಿಟ್ಟು ಅದರ ನೆಕ್ಸ್ಟ್ ಚೈನಲ್ಲಿ ದಾರ ತಗೊಂಬನ್ನಿ. 4 ಲೂಪ್ ಇರುತ್ತೆ. ಫಸ್ಟ್ 2ಅನ್ನು ಒಂದು ಮಾಡ್ಕೊಳ್ಳಿ ದಾರ ತಂದು. ಮತ್ತು 3 ಇರುತ್ತೆ, 3ಅನ್ನು ಒಂದು ಮಾಡ್ಕೋಬೇಕು. ಕಂಪ್ಲೀಟ್ ಆಯ್ತು ಅವಾಗಲ್ಲಿ ಸ್ಟಿಚ್ಚು. ಕಂಪ್ಲೀಟ್ ಆದಮೇಲೆ ಒಂದು ಚೈನ್ ಹಾಕ್ಕೋಬೇಕು. ಒಂದು ಚೈನ್ ಹಾಕ್ಕೊಂಡು ಎಲ್ಲಿ ಕಂಪ್ಲೀಟ್ ಮಾಡಿದರೆ ಅಲ್ಲೇ ಸ್ಟಾರ್ಟ್ ಮಾಡ್ಕೋಬೇಕು. ಮತ್ತೆ ದಾರ ತಂದು 2 ಲೂಪ್ ಮಾತ್ರ ಒಂದೇ ಮಾಡ್ಕೋಬೇಕು ಅದೇ ಚೈನಲ್ಲಿ ಎಲ್ಲಿ ನೀವು ಕಂಪ್ಲೀಟ್ ಮಾಡಿದ್ದೀರೋ ಅದರಲ್ಲಿ. ಈಗ ಇಲ್ಲಿ ಅರ್ಧ ಮಾಡಿ ನೆಕ್ಸ್ಟಿಂದಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋದು. ಆದರೆ ಬೇಸಲ್ಲಿ ಒಂದು ಚೈನ್ ಬಿಟ್ಕೋಬೇಕು. ನೋಡಿ, 2 ಒಂದು ಮಾಡಿ 3 ಲೂಪ್ ಇರುತ್ತೆ, 3ಅನ್ನು ಒಂದು ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ ಆಯಿತು. ಈ ಥರ ಫಸ್ಟು ಒಂದು ಅರ್ಧ ಇನ್ಕಂಪ್ಲೀಟು ಡಬಲ್ ಕ್ರೋಶೆ ಮಾಡೋದು, ನೆಕ್ಸ್ಟು ಕಂಪ್ಲೀಟ್ ಮಾಡ್ಕೊಳ್ಳೋದು. ಒಂದು ಚೈನ್ ಹಾಕ್ಕೊಂಡು ಅದರಲ್ಲೇ ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ. ನೋಡಿ, 2 ಲೂಪ್ ಉಳಿಯುತ್ತೆ. ದಾರ ತಗೊಂಡು ಈಗ ಒಂದು ಚೈನ್ ಬಿಟ್ಟು ಬೇಸ್ ಲೈನಲ್ಲಿ ನೆಕ್ಸ್ಟ್ ಚೈನಲ್ಲಿ ತಗೊಂಡು ಬಂದು ಕಂಪ್ಲೀಟ್ ಮಾಡ್ಕೋಬೇಕು. 2 ಒಂದು ಮತ್ತು 3 ಒಂದು, ಇದು ಕಂಪ್ಲೀಟ್ ಆಗುತ್ತೆ ಅವಾಗ. ಈಗ ಚೈನ್ ಹಾಕ್ಕೊಂಡು ಈಗ ನೀವೆಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ ಅದೇ ಚೈನಲ್ಲಿ ಇನ್ನೊಂದು ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ. ದಾರ ತಗೊಂಡು ಅದೇ ಚೈನಲ್ಲಿ ಎಲ್ಲಿ ನೀವೀಗ ಎಂಡ್ ಮಾಡಿದ್ದೀರೋ ಅದೇ ಚೈನಲ್ಲಿ ಈ ಥರ ಪೂರ್ತಿ ಲೈನ್ ಅದೇ ಥರ ಹೋಗೋದು.
ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ ಒಂದು, ಕಂಪ್ಲೀಟ್ ಡಬಲ್ ಕ್ರೋಶೆ ಒಂದು, ಆ ಥರ ಆಗೋದು. ಒಂದು ಚೈನ್ ಹಾಕ್ಕೊಳ್ಳಿ, ಅದೇ ಚೈನಲ್ಲಿ ಇನ್ಕಂಪ್ಲೀಟ್ ಮಾಡಿ ಮತ್ತು ನೆಕ್ಸ್ಟ್ ಇಂದಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಮತ್ತೊಂದು ಚೈನ್ ಹಾಕ್ಕೊಳ್ಳಿ, ಅದರಲ್ಲಿ ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, ಒಂದು ಚೈನ್ ಬಿಟ್ಟು ನೆಕ್ಸ್ಟ್ ಇಂದಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಈಗ ನೋಡಿ ಎಂಡಿಗೆ ಬಂದಿದ್ದೀನಿ, ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ ಆಗಿದೆ. ಈಗ ಒಂದು ಚೈನ್ ಬಿಟ್ಟು ಎಂಡಿಂದಲ್ಲಿ, ಅದು ಎಂಡ್ ಚೈನು, ಅಲ್ಲಿ 4 ಲೂಪ್ ಇದೆ, 2 ಒಂದು ಮತ್ತು 3 ಒಂದು ಮಾಡ್ಕೊಳ್ಳಿ. ಕಂಪ್ಲೀಟ್ ಆಯಿತು. ಈ ಥರ ಪೂರ್ತಿ ಲೈನು ಕಂಪ್ಲೀಟ್ ಆಗುತ್ತೆ. ಈಗ 2 ಚೈನ್ ಮಾಡ್ಕೊಂಡು ವರ್ಕ್ ಟರ್ನ್ ಮಾಡಿ. 2 ಚೈನ್ ಹಾಕಿದ್ದೀವಿ, ಆ 2 ಚೈನು ಅರ್ಧ ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ ಅಂತ ಲೆಕ್ಕ, ಅಂದರೆ ಅರ್ಧದ ಡಬಲ್ ಕ್ರೋಶೆ. ಈಗ ಒಂದೊಂದು ಚೈನ್ ಗ್ಯಾಪ್ ಬಿಟ್ಟಿದ್ದೀವಲ್ವ ನಾವು ಫಸ್ಟ್ ರೌಂಡಲ್ಲಿ, ನೋಡಿ 2 ಚೈನು ಅದು ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ. ಈಗ ಅಲ್ಲೆಲ್ಲ ಒಂದೊಂದು ಚೈನ್ ಗ್ಯಾಪ್ ಬಿಟ್ಟಿದ್ದೀವಲ್ವ, ಅದರಲ್ಲಿ ವರ್ಕ್ ಮಾಡೋದು. ಆ ಒಂದು ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ, ಅಂದರೆ ಫುಲ್ ಆಗುತ್ತೆ. ಅವಾಗ ಫುಲ್ ಆದಂಗೆ ಆಯಿತು, ಕಂಪ್ಲೀಟ್ ಆದಂಗೆ ಆಯಿತು. ಮತ್ತು ಒಂದು ಚೈನ್ ಹಾಕ್ಕೊಂಡು ಅದೇ ಫಸ್ಟ್ ಒಂದು ಚೈನ್ ಗ್ಯಾಪ್ ಇದೆಯಲ್ವ, ಅಲ್ಲಿ ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ. ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ, ಅದನ್ನು 3 ಲೂಪ್ ಒಂದು ಮಾಡ್ಕೊಳ್ಳಿ. ಮತ್ತು ಒಂದು ಚೈನು, ಮತ್ತು ಅದರಲ್ಲೇ ಅರ್ಧ ಡಬಲ್ ಕ್ರೋಶೆ. ನೆಕ್ಸ್ಟು ಫುಲ್ಲು, ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ ಮತ್ತೊಂದು ಚೈನ್ ಹಾಕ್ಕೊಂಡು ಇದೇ ಗ್ಯಾಪಲ್ಲಿ ಅರ್ಧ ಡಬಲ್ ಕ್ರೋಶೆ. ಮತ್ತು ಅದರ ನೆಕ್ಸ್ಟ್ ಒಂದು ಚೈನಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಹೀಗೆ ಮಾಡ್ತಾ ಹೋಗ್ಬೇಕು ನೀವು. ಈ ಥರ ಮುಂದುವರ್ಸ್ಕೊಂಡು ಹೋಗಿ ಎಂಡ್ವರೆಗೂ. ಒಂದು ಚೈನು ಇಲ್ಲೇ, ಅದರ ನೆಕ್ಸ್ಟಿಂದಲ್ಲಿ ಕಂಪ್ಲೀಟು. ಇದರಲ್ಲಿ ಅರ್ಧ ಚೈನ್ ಆದಮೇಲೆ ಅರ್ಧ ಮಾಡಿರ್ತೀವಿ. ಅದರ ನೆಕ್ಸ್ಟ್ ನೀವು ಕಂಪ್ಲೀಟ್ ಆದಲ್ಲಿ ಒಂದು ಚೈನ್ ಹಾಕ್ಕೋಬೇಕು, ಕಂಪ್ಲೀಟ್ ಆದಮೇಲೆ ಒಂದು ಚೈನ್ ಹಾಕ್ಕೋಬೇಕು, ಇನ್ಕಂಪ್ಲೀಟ್ ಇರೋಲ್ಲಿ ಬೇಡ. ಈ ಥರ ಎಂಡ್ವರೆಗೂ ಮಾಡಿದ್ದೀನಿ. ಈಗ ನೋಡಿ ಎಂಡಲ್ಲಿ ಇನ್ಕಂಪ್ಲೀಟ್ ಆಗಿರೋಂಥ ಅರ್ಧ ಆಗಿರೋಂಥ ಡಬಲ್ ಕ್ರೋಶೆ ನೋಡಿ, ಈಗ ಕಂಪ್ಲೀಟ್ ಆಗಿರೋದಿದೆ. ಒಂದು ಚೈನ್ ಆಗಿದೆ, ಒಂದು ಚೈನ್ ಆದಮೇಲೆ ಇನ್ಕಂಪ್ಲೀಟ್ ಡಬಲ್ ಕ್ರೋಶೆ. ಈಗ ಎಂಡಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು. ಎಂಡಲ್ಲಿ ನೋಡಿ ಆ ಟರ್ನಿಂಗ್ ಚೈನ್ ಇದೆ ನೋಡಿ, ಟರ್ನಿಂಗ್ ಚೈನಲ್ಲಿ ಮೇಲಿನ ಟಾಪ್ ಚೈನ್ ಅಲ್ಲಿ ಡಬಲ್ ಕ್ರೋಶೆ ಹಾಕೋಬೇಕು. ಆವಾಗ ಅದು ಸ್ಟ್ರೈಟ್ ಆಗುತ್ತೆ, ಸ್ಟ್ರೈಟ್ ಬರುತ್ತೆ ಟಾಪ್ ಚೈನಲ್ಲಿ ಹಾಕಿದರೆ. 3 ಲೂಪನ್ನು ಒಂದೇ ಮಾಡ್ಕೋಬೇಕು. ಈಗ ನಾನು ಕಲರ್ ಚೇಂಜ್ ಮಾಡ್ತೀನಿ. ಕಲರ್ ಚೇಂಜ್ ಮಾಡಿಲ್ಲ ನೀವು ಹಾಗೆ ಮಾಡ್ಕೊಂಡು ಹೋಗ್ಬೋದು. 3 ಲೂಪನ್ನು ಒಂದು ಮಾಡಿ ಮತ್ತೆ 2 ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ. ನೋಡಿ ನಾನು ಇನ್ನೊಂದು ಕಲರ್ ಏನಿಲ್ಲ, ಆ 3 ಲೂಪ್ ಇರುವಾಗ ಬರೀ ದಾರನ ಹಿಂಗೆ ಸೇರಿಸ್ಕೊಂಡ್ರೆ ಆಯಿತು. ಏನು ಗಂಟೆಲ್ಲ ಹಾಕೋದಿಲ್ಲ, ಜಸ್ಟ್ ಅಷ್ಟೇ ಸೇರಿಸ್ಕೊಂಡ್ರೆ ಆಯಿತು. ಕೆಂಪು ದಾರನ ರೆಡ್ ದಾರನ ಟೈಟ್ ಮಾಡ್ಕೊಳ್ಳಿ. ವೈಟನ್ನು ಮೇಲೆ ತಂದು ಸ್ಟಾರ್ಟ್ ಮಾಡ್ಕೊಳ್ಳಿ. 2 ಚೈನು, 1 2 ಚೈನ್ ಆಯಿತು. ಈಗ ಫಸ್ಟ್ ಒಂದು ಚೈನ್ ಗ್ಯಾಪ್ ಇದೆಯಲ್ವ, ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆ ಒಂದು ಚೈನ್ ಗ್ಯಾಪ್, ಮತ್ತು ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಅಲ್ಲಿ ಅರ್ಧ ಡಬಲ್ ಕ್ರೋಶೆ. ನೆಕ್ಸ್ಟ್ ಒಂದು ಚೈನಲ್ಲಿ ಫುಲ್ ಕಂಪ್ಲೀಟ್ ಡಬಲ್ ಕ್ರೋಶೆ. 3 ಲೂಪನ್ನು ಒಂದು ಮಾಡಿಕೊಂಡು ಒಂದು ಚೈನ್ ಹಾಕಿ ಮತ್ತು ಅಲ್ಲೇ ಅರ್ಧ ಡಬಲ್ ಕ್ರೋಶೆ ಅದೇ ಚೈನಲ್ಲಿ. ನೆಕ್ಸ್ಟ್ ಚೈನಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಹೀಗೆ ಹೋಗುತ್ತೆ ಇದು ಡಿಸೈನು. ತುಂಬ ಸುಲಭ, ಇದು ಬೇಗ ಆಗುತ್ತೆ. ಕನ್ಫ್ಯೂಸ್ ಮಾತ್ರ ಮಾಡ್ಕೋಬಾರ್ದು, ಎಲ್ಲಿ ಅರ್ಧ ಎಲ್ಲಿ ಫುಲ್ಲು ಅಂತ. ನೋಡಿ ಈ ಥರ ಎಂಡ್ವರೆಗೂ ಮಾಡಿದ್ದೀನಿ. ಎಂಡ್ವರೆಗೂ ಮಾಡಿದ ಮೇಲೆ ನೋಡಿ ಈಗ ಇಲ್ಲಿ ಒಂದು ಚೈನ್ ಹಾಕಿ ಅಲ್ಲೇ ಅರ್ಧ ಡಬಲ್ ಕ್ರೋಶೆ. ನೆಕ್ಸ್ಟ್ ಕಂಪ್ಲೀಟ್ ಆಗಬೇಕು. ಅದು ಆ ಟರ್ನಿಂಗ್ ಚೈನ್ ಇದೆಯಲ್ವ, 2 ಚೈನ್ ಹಾಕಿ ಟರ್ನ್ ಮಾಡಿರೋದಲ್ವ ನಾವು ಲಾಸ್ಟ್ ರೌಂಡು ರೆಡ್ಡಿಂದು, ಆ 2ನೇ ಚೈನಲ್ಲಿ ಮೇಲಿನ ಚೈನಲ್ಲಿ ನೀವು ಹಾಕ್ಕೋಬೇಕು ಇದನ್ನು ಡಬಲ್ ಕ್ರೋಶೆ. ಮತ್ತೆ 2 ಚೈನ್ ಮಾಡಿ ವರ್ಕ್ ಟರ್ನ್ ಮಾಡಿ. ಈಗ ಒಂದು ಚೈನಲ್ಲಿ ಮತ್ತೆ ಫುಲ್ಲು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೆ ಚೈನ್ ಹಾಕ್ಕೊಂಡು ಮತ್ತೆ ಅರ್ಧ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟಿಂದಲ್ಲಿ ಕಂಪ್ಲೀಟ್ ಮಾಡಿ. ಹಾಗೆ ಮುಂದುವರಿಸ್ತಾ ಹೋಗಿ. ಇದೇ ಡಿಸೈನ್ 2 ಕಡೆನೂ ಒಂದೇ ರೀತಿ ಬರುತ್ತೆ. ಎಂಡಿಗೆ ಬರುವಾಗ ಟರ್ನಿಂಗ್ ಚೈನ್ ಇದೆಯಲ್ವ ನೋಡಿ ಇಲ್ಲಿ, ಆ 2ನೇ ಚೈನಲ್ಲಿ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. 2 ಕಡೆನೂ ಒಂದೇ ರೀತಿ ಬರುತ್ತೆ, ಇದೇ ಥರ ಬರುತ್ತೆ, ಚೆನ್ನಾಗಿ ಬರುತ್ತೆ. 2 ಒಂದೇ ರೀತಿ ಬರುತ್ತೆ. ಸಿಂಗಲ್ ರೋ ರಿಪೀಟ್ ಆಗಿರೋದ್ರಿಂದ ತುಂಬ ಸುಲಭವಾಗಿ ಬಿಗಿನರ್ಸು ಮಾಡುವಂತಹ ಡಿಸೈನ್ ಇದು.
ತುಂಬ ಚೆನ್ನಾಗಿದೆ. ಫುಲ್ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡ್ಕೋಬಹುದು ನೀವು. ಜಿಗ್‌ಜ್ಯಾಗ್ ಆಗಿ ಬರುತ್ತೆ. 2 ಕಲರೂ ಮಾಡ್ಬೋದು, 3, 4 ಕಲರ್ ತೊಗೊಂಡು ಮಾಡ್ಬೋದು, ಅಥವಾ ಸಿಂಗಲ್ ಕಲರಲ್ಲೇ ನೀವು ಮಾಡ್ಕೋಬೋದು. ನೋಡಿ ಉಲ್ಟಾ ವಿನೂ ಬರುತ್ತೆ. ವಿ ಈ ಥರನೂ ಬರುತ್ತೆ, ಉಲ್ಟಾನೂ ವಿ ಬರುತ್ತೆ ನೋಡಿ. ಎರಡೂ ಕಡೆ ವಿ ಬರುತ್ತೆ ಇದು. ಫುಲ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಳ್ಳೆ ಕಾಂಟ್ರಾಸ್ಟ್ ಕಲರ್ ಎಲ್ಲ ತಗೊಂಡ್ರೆ ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಬಿ ಬ್ಲ್ಯಾಂಕೆಟ್ ಮಾಡ್ಬೋದು, ಟೀಪಾಯ್ ಕವರೆಲ್ಲ ಮಾಡ್ಕೋಬೋದು, ಏನಾದ್ರು ಮಾಡ್ಕೋಬೋದು. ಬ್ಯಾಗ್ ಮಾಡೋದಾದ್ರೆ ಅದಕ್ಕೂ ಉಪಯೋಗಿಸ್ಬೋದು, ಡ್ರೆಸ್ ಮಾಡೋದಾದ್ರೆ ಅದಕ್ಕೂ ಉಪಯೋಗಿಸ್ಕೋಬೋದು, ಆ ಥರ ಯಾವುದಕ್ಕಾದರೂ ಉಪಯೋಗಿಸ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.